ಒಬ್ಬ ವ್ಯಕ್ತಿ ಪೊಲೀಸ್ ಉದ್ಯೋಗಕ್ಕೆ ಅರ್ಜಿ ಹಾಕಿದ, ತಿರಸ್ಕಾರ ಆಯಿತು. ಹೋಟೆಲ್ ಕೆಲಸಕ್ಕೆ ಅರ್ಜಿ ಹಾಕಿದ, ಅಲ್ಲೂ ಕೂಡ ತಿರಸ್ಕಾರ. ಹೀಗೆ ಅನೇಕ ಉದ್ಯೋಗಗಳಿಗೆ ಅರ್ಜಿ ಹಾಕಿದ, ಎಲ್ಲ ಕಡೆ ಕೂಡ ತಿರಸ್ಕಾರ. ಒಮ್ಮೆ KFCಯಲ್ಲಿ 24 ಮಂದಿ ಕೆಲಸಕ್ಕೆ ಅರ್ಜಿ ಹಾಕಿದ್ರು. ಅದರಲ್ಲಿ 23 ಮಂದಿಗೆ ಕೆಲಸ ಸಿಕ್ತು. ಆದರೆ ಕೆಲಸ ಸಿಗದ ವ್ಯಕ್ತಿಯೇ ಜಾಕ್ ಮಾ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಬಿಸ್ನೆಸ್. ನಾನು ನಿಮ್ಮ ಮಹೇಶ್ ಎಂ ದಂಡು. ಜಸ್ಟ್ ಇಮ್ಯಾಜಿನ್, KFC ಕೆಲಸಕ್ಕೂ ಆಯ್ಕೆ ಆಗದ ವ್ಯಕ್ತಿ ಇವತ್ತು ಜಗತ್ತಿನ ಅತ್ಯಂತ ಯಶಸ್ವಿ ಉದ್ಯಮಿ. ಬೇರೆ ಯಾರಾದ್ರೂ ಆಗಿದ್ರೆ ನನ್ನಿಂದ ಆಗಲ್ಲ ಅಂತ ಜೀವನವನ್ನ ಬೈಕೊಳ್ತಾ ಇದ್ರು. ಆದರೆ ಜಾಕ್ ಮಾ, ಪ್ರಪಂಚ ನನ್ನನ್ನು ತಿರಸ್ಕರಿಸಿದೆ, ಆದರೆ ನನ್ನ ಕನಸನ್ನ ಅಲ್ಲ ಅಂತ ಮುಂದೆ ಹೆಜ್ಜೆ ಇಟ್ರು. ಚಿಕ್ಕ ವಯಸ್ಸಲ್ಲಿ ಇಂಗ್ಲಿಷ್ ಕಲಿಯೋಕೆ ವಿದೇಶಿಗರ ಹಿಂದೆ ಸೈಕಲ್ ತುಳಿದ್ರು. ಹಣ ಇರಲಿಲ್ಲ, ಪರಿಚಯವೂ ಕೂಡ ಇರಲಿಲ್ಲ, ಆದರೆ ಕಲಿಯುವ ಹಸಿವು ಮಾತ್ರ ಇತ್ತು. ನಂತರ ಬಂದ ಇಂಟರ್ನೆಟ್ ಅನ್ನ ಚೀನಾದ ಸಣ್ಣ ವ್ಯಾಪಾರಿಗಳನ್ನ ಇಡೀ ವಿಶ್ವದ ಮಾರುಕಟ್ಟೆಗೆ ಕನೆಕ್ಟ್ ಮಾಡಲು ಬಳಸಿಕೊಂಡ್ರು. ಹೀಗೆ ಹುಟ್ಟಿದ್ದೆ ಅಲಿಬಾಬಾ ಗ್ರೂಪ್. ಆರಂಭದಲ್ಲಿ ಸ್ನೇಹಿತರು, ಹೂಡಿಕೆದಾರರು ಎಲ್ಲರೂ ಕೂಡ ನಂಬಲಿಲ್ಲ. ಇಂಟರ್ನೆಟ್ ಮೂಲಕ ಬಿಸ್ನೆಸ್ ಮಾಡ್ತೀರಾ ಅಂತ ನಕ್ಕಿದ್ರು. ಆದರೆ ಜಾಕ್ ಮಾ ಸ್ಟಾಪ್ ಮಾಡಲಿಲ್ಲ. ಒಬ್ಬ ಗ್ರಾಹಕ, ಒಬ್ಬ ವ್ಯಾಪಾರಿ, ಒಂದು ಹೆಜ್ಜೆ, ಹಂತ ಹಂತವಾಗಿ ಬೆಳೆದ ಅಲಿಬಾಬಾ ಜಗತ್ತಿನ ಅತಿ ದೊಡ್ಡ ಇ-ಕಾಮರ್ಸ್ ಸಾಮ್ರಾಜ್ಯಗಳಲ್ಲಿ ಒಂದಾಯಿತು. ಜಾಕ್ ಮಾ ನಮಗೆ ಕಲಿಸಿದ ಅತಿ ದೊಡ್ಡ ಪಾಠ ಏನು ಗೊತ್ತಾ? ತಿರಸ್ಕರಿಸಿದ್ರೆ ನೀವು ಅಯೋಗ್ಯರು ಅಂತಲ್ಲ, ನೀವು ಇನ್ನೂ ಸರಿಯಾದ ಸ್ಥಳಕ್ಕೆ ತಲುಪಿಲ್ಲ ಅನ್ನೋದಷ್ಟೇ. ಜಾಕ್ ಮಾಗೆ KFCಯಲ್ಲಿ ಕೆಲಸ ಸಿಗಲಿಲ್ಲ, ಪೊಲೀಸ್ ಕೆಲಸವೂ ಸಿಗಲಿಲ್ಲ, ಆದರೆ ಜಗತ್ತಿನ ಲಕ್ಷಾಂತರ ಜನರಿಗೆ ಉದ್ಯೋಗ ಸೃಷ್ಟಿಸುವ ಕಂಪನಿಯನ್ನ ನಿರ್ಮಿಸಿದ್ರು. ನೆನ್ಪಿಟ್ಕೊಳ್ಳಿ, ಪ್ರಪಂಚ ನಿಮ್ಗೆ ನೋ ಅನ್ಬೋದು, ಆದರೆ ನಿಮ್ಮ ಕನಸುಗಳಿಗೆ ನೋ ಅನ್ನುವ ಹಕ್ಕು ಪ್ರಪಂಚಕ್ಕಿಲ್ಲ. 30 ತಿರಸ್ಕಾರಗಳು, 100 ವೈಫಲ್ಯಗಳು, ಸಾವಿರಾರು ಅವಮಾನಗಳ ನಂತರವೇ ಹುಟ್ಟಿದ್ದು ಅಲಿಬಾಬಾ. ಇವತ್ತು ನಿಮ್ಮನ್ನ ತಿರಸ್ಕರಿಸಿದ್ದಾರಾ? ಬೇಸರ ಪಡಬೇಡಿ, ಯಾಕಂದ್ರೆ ನಿಮ್ಮ ಕಥೆಯ ಅಲಿಬಾಬಾ ಅಧ್ಯಾಯ ಇನ್ನೂ ಶುರುವಾಗಿಲ್ಲ. ಇದೇ ಅಲಿಬಾಬಾ ಕಮ್ಬ್ಯಾಕ್ ಮೈಂಡ್ ಸೆಟ್. ನೀವೇನಂತೀರಾ? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಬಿಸ್ನೆಸ್.